ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿ, ಸಿಂಹ ಲಗ್ನ. ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಸಿಂಹ ರಾಶಿ, ಸಿಂಹ ಲಗ್ನದವರಿಗೆ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ, ಗುರು ಮತ್ತೆ ಮಂಗಳ ನಿಮ್ಮ ದಶಮ ಸ್ಥಾನದಿಂದ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ಕೊಡ್ತಾನೆ. ಆದ್ರಿಂದ ಅತಿಯಾದಂತಹ ಒತ್ತಡವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ರಾಶಿ ಲಗ್ನದಿಂದ ಬುಧ ಮತ್ತೆ ಶುಕ್ರನ ಸಂಚಾರ ತುಂಬಾ ಬುದ್ಧಿವಂತರಾಗ್ತೀರಿ. ಎರಡು ಗ್ರಹಗಳಿಂದ ತುಂಬಾನೇ ಉತ್ತಮವಾದಂತಹ ಫಲವನ್ನ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ರವಿ ನಿಮಗೆ ವಯಸ್ಥಾನದಿಂದ ಸಂಚಾರ ಎಲ್ಲೋ ಒಂದು ರೀತಿಯಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳಾಗಿರ್ಬೋದು, ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ವಿಳಂಬವನ್ನ ಕೊಡುವಂತದ್ದು ಸಾಧ್ಯತೆ ಇರುತ್ತೆ. ಕೇತು ತುಂಬಾ ನೇರವಾದಂತಹ ಮಾತು, ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ಕೊಡ್ತಾನೆ. ರಾಹು ಅಷ್ಟಮದಲ್ಲಿ ಆಕಸ್ಮಿಕವಾದಂತಹ ಬದಲಾವಣೆಗಳು ಮತ್ತೆ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಿಗೆ ನಾಂದಿಯನ್ನ ಆಡ್ತಾನೆ. ಜೊತೆಗೆ ಶನೀಶ್ವರ ಸಪ್ತಮ ಸ್ಥಾನದಲ್ಲಿ ವಕ್ರಿಯಾಗಿ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ವ್ಯವಹಾರದಲ್ಲಾಗಿರ್ಬೋದು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ತಂದುಕೊಡುವಂತ ಅವಕಾಶಗಳು ಕೂಡ ಬರುವಂತಹ ತಿಂಗಳಲ್ಲಿದೆ. ನೋಡಿ, ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ? ನಿಮ್ಮ ವ್ಯಕ್ತಿತ್ವ ತುಂಬಾ ಬುದ್ಧಿವಂತರಾಗಿರ್ತೀರಾ. ಹೊಸ ಹೊಸ ಯೋಜನೆಗಳಾಗಿರ್ಬೋದು, ಮತ್ತೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನೀವು ಅಂದುಕೊಂಡಂತಹ ಒಂದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ಮಾಡುವಂತದ್ದಿರುತ್ತೆ. ಮತ್ತೆ ಹೆಚ್ಚಿನ ಜವಾಬ್ದಾರಿ ಆಗಿರ್ಬೋದು, ಮತ್ತೆ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನಿಮಗೆ ಅನುಕೂಲವನ್ನು ಮಾಡಿಕೊಳ್ಳುವಂತಹ ಯೋಜನೆಗಳು ಕೂಡ ಇರುತ್ತೆ. ಮಿತ್ರರ ಸಹಕಾರಗಳಾಗಿರ್ಬೋದು, ಮತ್ತೆ ನಿಮಗೆ ಸಮಾಜದಿಂದ ಗೌರವ ಕೂಡ ಸಿಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ರವಿ ನಿಮಗೆ ವಯಸ್ಥಾನ ಸಂಚಾರ ಆಗ್ತಿರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ವಿಳಂಬದಿಂದ ಕೆಲಸ ಕಾರ್ಯಗಳಾಗಿರ್ಬೋದು, ಅನಿವಾರ್ಯ ಕಾರಣದಿಂದಾಗಿ ಪೋಸ್ಟ್ಪೋನ್ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳಾಗಿರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಹಣಕಾಸಿನ ಸ್ಥಿತಿ ನೋಡಿ, ಬರುವಂತಹ ತಿಂಗಳ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಆದಾಯದ ಮಾರ್ಗಗಳಿಂದ ನಿಮಗೆ ಎಲ್ಲಾ ರೀತಿಯ ಅನುಕೂಲಗಳು ಕೊಡುತ್ತೆ. ಆದರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅತಿಯಾದಂತಹ ಒತ್ತಡವನ್ನ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾರು ಕನ್ಸಲ್ಟೇಷನ್ ಅಲ್ಲಿ ಇದ್ದಾರೋ, ಬ್ರೋಕರೇಜ್ ಅಲ್ಲಿ ಇದ್ದಾರೆ, ಅಂತವರಿಗೆ ತುಂಬಾ ಉತ್ತಮವಾದಂತಹ ಲಾಭ ಅನುಕೂಲಗಳನ್ನ ನೋಡಬಹುದು. ಮಂಗಳನು ಕೂಡ ನಿಮ್ಮ ರಾಶಿಯಲ್ಲಿ ದೃಷ್ಟಿ ಸಂಚಾರ ಮಾಡ್ತಿದೆ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಾಗಿರ್ಬೋದು, ಅದರಿಂದ ಲಾಭವನ್ನ ನೋಡುವಂತಹ ಅವಕಾಶಗಳಿರುತ್ತೆ. ಆಕಸ್ಮಿಕವಾದಂತಹ ಲಾಭನೂ ಕೂಡ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಯೋಗಗಳಿದೆ. ಆದರೆ ಋಣ ಆಗಿರ್ಬೋದು, ಸಾಲ ಆಗಿರ್ಬೋದು, ಸಾಲ ತಗೊಳ್ಳೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಕೂಡ ಸಿಂಹರಾಶಿ, ಸಿಂಹ ಲಗ್ನವರಿಗೆ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಬ್ಯಾಂಕಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲೂ ಕೂಡ ನೀವು ಓಡಾಡುವಂತಹ ಸಾಧ್ಯತೆ, ಆ ನಿಟ್ಟಿನಲ್ಲಿ ಕೆಲವೊಂದು ಸಕ್ಸಸ್ ಅನ್ನು ಕೂಡ ನೋಡುವಂತಹ ಸಾಧ್ಯತೆ ಸಿಂಹರಾಶಿಯವರು ನಿರೀಕ್ಷೆ ಮಾಡಬಹುದು. ನೋಡಿ, ಜೊತೆಗೆ ನಿಮ್ಮ ಒಂದು ಪ್ಲಾನಿಂಗ್ ಆಗಿರ್ಬೋದು, ಯೋಜನೆಗಳಾಗಿರ್ಬೋದು, ಶುಕ್ರ ಮತ್ತೆ ಬುಧ ಇರೋದ್ರಿಂದ ನಿಮ್ಮ ಒಂದು ತುಂಬಾನೇ ತೀಕ್ಷ್ಣವಾದಂತಹ ಬುದ್ಧಿ ಇರುತ್ತೆ. ಕೆಲಸಗಳನ್ನ ಇತಿಮಿತಿಯಿಂದ ಮಾಡುವಂತಹ ಅವಕಾಶಗಳು, ಶೀಘ್ರವಾಗಿ ಮಾಡುವಂತಹ ಯೋಗಗಳು ಕೂಡ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಮತ್ತೆ ಲಾಭವನ್ನೂ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಬರುವಂತಹ ತಿಂಗಳಿಗೆ ಕೈಗೆತ್ಕೊಂಡ್ರೆ ಅದನ್ನ ಸಕ್ಸಸ್ ಮಾಡುವಂತಹ ಸಾಮರ್ಥ್ಯ ಸಿಂಹ ರಾಶಿಗಿರುತ್ತೆ. ಹೊಸ ಕೆಲಸ ಕಾರ್ಯಗಳನ್ನೇ ಈ ಬರುವಂತಹ ತಿಂಗಳಲ್ಲಿ ತಗೊಂಡ್ರೆ ನಿಮಗೆ ಅಭಿವೃದ್ಧಿಯನ್ನು ನೋಡುವಂತಹ ಯೋಗಗಳು ಕೂಡ ಸಿಂಹ ರಾಶಿಯವರಿಗಿದೆ. ಜೊತೆಗೆ ಗುರು ಮತ್ತೆ ಮಂಗಳ ದಶಮ ಸ್ಥಾನದಲ್ಲಿರುವುದರಿಂದ ನಿಮಗೆ ಹೆಚ್ಚಿನ ಒಂದು ಕೆಲಸದ ಅವಕಾಶಗಳಾಗಿರ್ಬೋದು, ನಿಮ್ಮ ಸುಖ ಸೌಕರ್ಯಗಳ ಮೇಲೆ ಅಧಿಕವಾದಂತಹ ಖರ್ಚುಗಳು ಮಾಡುವಂತದ್ದಾಗಿರ್ಬೋದು, ಇವೆಲ್ಲನೂ ಕೂಡ ನೋಡುವಂತದ್ದು ಯೋಗಗಳಿದೆ. ಆದರೆ ಅತಿಯಾದಂತಹ ಮಾನಸಿಕ ಒತ್ತಡನೂ ಕೂಡ ಇರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನ ಕೊಡಬೇಕಾಗತ್ತೆ ಬರುವಂತಹ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ. ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬಹುದು, ಮತ್ತೆ ಚೆಸ್ಟಿಗೆ ಸಂಬಂಧಪಟ್ಟಂತಹ ದೋಷಗಳ, ರಕ್ತ ದೋಷಗಳನ್ನ ನೋಡುವಂತಹ ಸಾಧ್ಯತೆ ಅತಿಯಾಗಿರುತ್ತೆ ಬರುವಂತಹ ತಿಂಗಳಲ್ಲಿ. ಗುರು ಮತ್ತೆ ಮಂಗಳ ದಶಮದಲ್ಲಿ ಇರೋದ್ರಿಂದ ನಿಮಗೆ ಕಿಡ್ನಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಯೂರಿನ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಸ್ಪತ್ರೆ ಓಡಾಟಗಳಾಗತ್ತೆ. ಅದರ ಮೇಲೆ ಅತಿಯಾದಂತಹ ಖರ್ಚುಗಳನ್ನು ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಸಂತಾನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯೋಚನೆಗಳಿರುತ್ತೆ. ಮಕ್ಕಳ ವಿಚಾರದಲ್ಲಿ ಅವರ ಪ್ರಗತಿ ಆಗಿರ್ಬೋದು, ಅವರು ವಿದ್ಯಾಭ್ಯಾಸ ಆಗಿರ್ಬೋದು, ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಚಿಂತೆ ಇರುವಂತಹ ಸಾಧ್ಯತೆ ಇರುತ್ತೆ. ಶನಿ ವಕ್ರಿ ಸಪ್ತಮದಲ್ಲಿರೋದ್ರಿಂದ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ತೀವ್ರತೆಯನ್ನ ನೋಡಬಹುದು, ಅದರಿಂದ ಲಾಭವನ್ನ ನೋಡಬಹುದು. ಯಾರು ವೃತ್ತಿಯನ್ನ ಮಾಡ್ತಾರೆ, ಜಾಬ್ ಅಲ್ಲಿ ಇದ್ದಾರೆ, ಅವರಿಗೆ ಪ್ರಗತಿಯನ್ನ ನೋಡುವಂತದ್ದಾಗಿದೆ. ಶೀಘ್ರದಲ್ಲಿ ಕೆಲಸ ಕಾರ್ಯಗಳನ್ನ ಸಕ್ಸಸ್ ಮಾಡುವಂತಹ ಸಾಮರ್ಥ್ಯ ಕೂಡ ಬರುವಂತಹ ತಿಂಗಳಲ್ಲಿದೆ ಸಿಂಹರಾಶಿ, ಸಿಂಹ ಲಗ್ನ. ರಾಹು ಅಷ್ಟಮದಲ್ಲಿದ್ದಾಗ ನಾನಾ ರೀತಿಯ ಬದಲಾವಣೆಗಳನ್ನ ನಿಮಗೆ ತಂದು ಕೊಡ್ತಾನೆ. ನೀವು ಮಾಡುವಂತಹ ವೃತ್ತಿಯಲ್ಲಿ ಯಾರು ರಿಸರ್ಚ್ ಅಲ್ಲಿ ಇದ್ದಾರೋ, ಮತ್ತೆ ಹೊಸತನದ ಪ್ರಯೋಗವನ್ನ ಮಾಡ್ತಿದ್ದಾರೆ, ಅಂತವರಿಗೆ ತುಂಬಾ ಉತ್ತಮವಾದಂತಹ ಲಾಭ. ಇನ್ಶೂರೆನ್ಸ್ ಗಳಿಂದ ಲಾಭವನ್ನ ತಂದು ಕೊಡೋದಾಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾರಿರ್ತಾರೆ ಅಂತವರಿಗೆ ತುಂಬಾ ಉತ್ತಮವಾದಂತಹ ಒಂದು ಹೊಸ ಪ್ರಾಡಕ್ಟ್ ಆಗಿರ್ಬೋದು, ಅದರಿಂದ ಒಂದು ರೀತಿಯಲ್ಲಿ ಲಾಭ ತರುವಂತಹ ಯೋಗಗಳು ಕೂಡ ಇದೆ. ರಾಹು ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಒಂದು ಗಮನ ಕೊಡಬೇಕು. ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಲ್ಲಿ ಏರುಪೇರುಗಳಾಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನವನ್ನ ಕೊಡಬೇಕಾಗತ್ತೆ. ಆಕಸ್ಮಿಕವಾಗಿ ನಿಮ್ಮ ದುಡ್ಡು ಸ್ಟ್ರಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ.
ಸೊ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನವನ್ನ ಕೊಡಬೇಕಾಗತ್ತೆ. ಜೊತೆಗೆ ನೋಡಿ, ಯಾವುದೇ ರೀತಿಯ ಡಿಸ್ಪ್ಯೂಟ್ಸು, ಮನಸ್ತಾಪಗಳಿದ್ರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಿದೆ. ತುಂಬಾ ಉತ್ತಮವಾದಂತಹ ಒಂದು ಕಮ್ಯುನಿಕೇಶನ್, ಸಂಬಂಧಗಳ ಸರಿಯಾದ ನಿಟ್ಟಿನಲ್ಲಿ ನಿರ್ವಹಣೆ ಮಾಡುವಂತಹ ಯೋಗಗಳು ಕೂಡ ಇದೆ. ಎಂಥದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಬಗೆಹರಿಸುವಂತಹ ಸಾಮರ್ಥ್ಯ ಸಿಂಹರಾಶಿ ಸಿಂಹ ಲಗ್ನದವರಿಗಿದೆ. ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ಪರಿಹಾರ ಮಾಡ್ಕೋಬೇಕಾಗಿದ್ದು ಮಂಗಳನ ಪರಿಹಾರವನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಮಾಡುವಂತ ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಮ ಅಂದುಕೊಂಡಂತ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ಸ್ತುತಿಯನ್ನ ಪಠನೆ ಮಾಡಿ, ಮತ್ತೆ ಮಂಗಳವಾರ ದಿವಸ ಕೆಂಪು ವಸ್ತ್ರದ ಜೊತೆಗೆ ತೊಗರಿ ಕಾಳನ್ನ ದಾನ ಮಾಡಿ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಸುಬ್ರಹ್ಮಣ್ಯನ ರತ್ನ ನೀವು ಹವಳವನ್ನ ಧಾರಣೆ ಮಾಡಿ, ಅದರಿಂದ ತುಂಬಾ ಅದ್ಭುತವಾದಂತಹ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಇದರ ಜೊತೆಗೆ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ. ನಿಮಗೆ ಪ್ರತಿದಿನ ಸೂರ್ಯ ನಮಸ್ಕಾರ ಜೊತೆಗೆ ಆದಿತ್ಯ ಹೃದಯನ ಪಾರಾಯಣ ಮಾಡೋದ್ರಿಂದ ಆರೋಗ್ಯದಲ್ಲಿ ಆಗುವಂತಹ ಸಮಸ್ಯೆಗಳಾಗಿರ್ಬೋದು, ಕೆಲಸದ ವಿಳಂಬಗಳಾಗಿರ್ಬೋದು, ಅದರಿಂದ ನಿಮಗೆ ಆಚೆ ಬರುವಂತಹ ಅವಕಾಶ ಅನುಕೂಲಗಳಾಗುತ್ತೆ. ಸೊ ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.